ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಕೊಡಗು ಜಿಲ್ಲೆಯ ಅತಿವೃಷ್ಟಿ ಪ್ರದೇಶಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮೊಟ್ಟೆಸೆದ ಧೂರ್ತರ ಹಿಂದೆ ಆರ್ಎಸ್ಎಸ್ ಬಿಜೆಪಿ ಕುಮ್ಮಕ್ಕು ಇರುವ ಬಗ್ಗೆ ಅವರೇ ಹೇಳಬೇಕು. ಜವಾಬ್ದಾರಿಯುತ ವಿರೋಧ ಪಕ್ಷದ ನಾಯಕರ ಮೇಲೆ ದುರ್ವರ್ತನೆ ತೋರಿದ ದುರುಳರನ್ನು ಪೋಷಿಸುವ ಧೂರ್ತರಿಗೆ ಧಿಕ್ಕಾರ ಎನ್ನುವ ಮೂಲಕ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ ಮಾಜಿ ಸಚಿವ ಪಿಎಂ ನರೇಂದ್ರ ಸ್ವಾಮಿ. ಕಾಂಗ್ರೆಸ್ ಕಚೇರಿಯಲ್ಲಿ ದೇವರಾಜು ಅರಸು ಹಾಗೂ ರಾಜೀವ್ ಗಾಂಧಿ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದ ಅವರು, ಈ ದೇಶದಲ್ಲಿ ಆರ್ಎಸ್ಎಸ್ ಬಿಜೆಪಿ ಬಲವಂತವಾಗಿ ತಮ್ಮ ಸಿದ್ಧಾಂತ ಹೇರುವ ಪ್ರಯತ್ನ ನಡೆಸುತ್ತಿವೆ. ಕಾಂಗ್ರೆಸ್ ಕಾರ್ಯಕರ್ತರು ಯಾವುದಕ್ಕೂ ಅಂಜುವುದಿಲ್ಲ. ಆಗಸ್ಟ್ 26ಕ್ಕೆ ನಾವೆಲ್ಲ ಲಕ್ಷಾಂತರ ಜನ ಕೊಡಗು ಜಿಲ್ಲೆಗೆ ಬರುತ್ತಿದ್ದೇವೆ. ಯಾವ ಬೆದರಿಕೆ ದಬ್ಬಾಳಿಕೆಗೂ ನಾವು ಬಗ್ಗಲ್ಲ. ತಾಕತ್ತಿದ್ರೆ ತಡೆಯಿರಿ ಎಂದು ಸವಾಲು ಹಾಕಿದರು. ಶಾಸಕ ಅನ್ನದಾನಿ ಮಳವಳ್ಳಿ ಕ್ಷೇತ್ರಕ್ಕೆ ನಾನು 2008-2018ರವರೆಗೆ ಮಾಡಿರೋ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮಾಹಿತಿ ಪಡೆದು ತಾನು ಮಾಡಿರೋ ಅಭಿವೃದ್ಧಿ ಕಾರ್ಯಗಳನ್ನು ಹೋಲಿಕೆ ಮಾಡಲಿ, ಆಗ ಗೊತ್ತಾಗುತ್ತದೆ ಯಾರು ಏನು ಮಾಡಿದ್ರು ಅಂತ. ನನ್ನ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮಾತನಾಡುವ ಯೋಗ್ಯತೆ ಆತನಿಗಿಲ್ಲ. ಕೊರೋನಾ ಸಂದರ್ಭದಲ್ಲಿ ಡ್ಯಾನ್ಸ್ ಮಾಡಿದ್ದು, ಹಬ್ಬ ಹರಿದಿನಗಳಲ್ಲಿ ಹಾಡು ನಾಟಕ ಮಾಡಿಕೊಂಡು ತೂರಾಡ್ಕೊಂಡು ಹೋಗಿದ್ದೆ ಈತನ ಸಾಧನೆ ಎಂದು ಕಿಡಿಕಾರಿದರು. ಕೇಂದ್ರ ಸರ್ಕಾರದ ಜಲ್ ಜೀವನ್ ಯೋಜನೆಗೆ 28 ಬಾರಿ ಪೂಜೆ ಮಾಡೋದೇ ಅವರ ಕೆಲಸ. 1 ಮೀಟರ್ ಪೈಪಿಗೆ 150 ರೂಪಾಯಿ ಹೆಚ್ಚಿಗೆ ಹಣ ಬಿಲ್ ಮಾಡಲಾಗಿದೆ. ಲಕ್ಷಾಂತರ ಮೀಟರ್ ಪೈಪ್ನಲ್ಲಿ ಎಷ್ಟು ಹಣ ಹೊಡೆದಿದ್ದೀರಿ ಎಂಬುದು ಗೊತ್ತಿದೆ. ನಿಖಿಲ್ ಕುಮಾರಸ್ವಾಮಿ ಸೋಲಿಗೆ ಕಾರಣನಾಗಿ ಕುಮಾರಸ್ವಾಮಿಗೆ ಅವಮಾನ ಮಾಡಿ ಈಗ ಅವರ ಜೊತೆ ಕುಳಿತು ಸುಳ್ಳು ಹೇಳಿಸಲು ನಾಚಿಕೆ ಆಗೋಲ್ವಾ ಎಂದು ವಾಗ್ದಾಳಿ ನಡೆಸಿದರು. ಸುದ್ದಿಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ದೇವರಾಜು, ಸುಂದರರಾಜು, ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷರುಗಳಾದ ಆರ್.ಎನ್. ವಿಶ್ವಾಸ್, ಪುಟ್ಟಸ್ವಾಮಿ, ಮಾಜಿ ಉಪಾಧ್ಯಕ್ಷ ಸಿ. ಮಾಧು, ಪುರಸಭೆ ಸದಸ್ಯ ಶಿವಸ್ವಾಮಿ, ಇತರ ಮುಖಂಡರು ಉಪಸ್ಥಿತರಿದ್ದರು. ಆಧುನಿಕ ಭಾರತ ಇಡೀ ಪ್ರಪಂಚಕ್ಕೆ ಪೈಪೋಟಿ ಕೊಡೋದಕ್ಕೆ ರೂವಾರಿ ನಮ್ಮ ಹೆಮ್ಮೆಯ ನಾಯಕ ದಿವಂಗತ ರಾಜೀವ್ ಗಾಂಧಿ. ಈ ದೇಶದಲ್ಲಿ ಸಂಪರ್ಕ ಕ್ರಾಂತಿ ಇರಲಿ, ಮಾಧ್ಯಮದಲ್ಲಿ ಇಷ್ಟೊಂದು ಪೈಪೋಟಿ ಬಂದಿದ್ದರೆ, ಕ್ಷಣಾರ್ಧದಲ್ಲಿ ಪ್ರತಿಯೊಂದು ವಿಚಾರನೂ ಲೈವಲ್ಲಿ ನೋಡೋವಂಥ ಒಂದು ಅವಕಾಶ ಬಂದಿದ್ದರೆ, ಇವತ್ತು ಪ್ರತಿಯೊಂದು ಆಡಳಿತದಲ್ಲಿ ತಂತ್ರಜ್ಞಾನದ ಯುಗ ಬಂದಿದ್ದರೆ, ಪಾರದರ್ಶಕತೆ ಏನಾದರೂ ಹೆಚ್ಚಿದ್ರೆ ಅಂದು ಈ ವಿಚಾರವಾಗಿ ತನ್ನ ದೂರದೃಷ್ಟಿಯುಳ್ಳಂಥ ಜವಾಬ್ದಾರಿಯನ್ನು ಸನ್ಮಾನ್ಯ ಪ್ರಧಾನಿಗಳಾಗಿದ್ದ ರಾಜೀವ್ ಗಾಂಧಿಯವರು ಮಾಡಿದಂಥ ಕಾರ್ಯ ಈ ದೇಶಕ್ಕೆ ಸಿಕ್ಕಿರ್ತಕ್ಕಂಥ ಒಂದು ಸೌಭಾಗ್ಯ. ಅದರ ಜೊತೆಗೆ ಬಡವರ ಬಗ್ಗೆ, ನಿರ್ಗತಿಕರ ಬಗ್ಗೆ, ಸೂರಿಲ್ದವ್ರ ಬಗ್ಗೆ, ರಾಜ್ಯದಲ್ಲಿ ಮಾಡಿದಂಥ ಕಾರ್ಯವನ್ನು ರಾಷ್ಟ್ರವೂ ಅನುಸರಿಸುವಂಥ ರೀತಿಯಲ್ಲಿ ವಸತಿ ಯೋಜನೆ ಇರ್ಬೋದು, ಉಳುವವನೇ ಭೂಮಿಯ ಒಡೆಯ ಅನ್ನೋಂಥದ್ದು ಇರ್ಬೋದು, 20 ಅಂಶದ ಕಾರ್ಯಕ್ರಮವನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಿದಂಥ ಇಂದಿರಾ ಗಾಂಧಿಯವರ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಿದಂಥ ಮುಖ್ಯಮಂತ್ರಿ ಇದ್ದರೆ ನಮ್ಮ ನಿಜವಾದಂಥ ಸರ್ವ ಜನಾಂಗದ ಸಾಮಾಜಿಕ ನ್ಯಾಯದ ಅಧಿಕಾರ ದಿವಂಗತ ದೇವರಾಜ ಅರಸು. ಇವತ್ತು ನಾವು ಅವ್ರನ್ನ ನೆನೆಸ್ಕೊಳ್ತಾ ಇರೋದು ಏನಕ್ಕೆ ಅಂತಂದರೆ, ಅವರು ಮುಖ್ಯಮಂತ್ರಿ ಆಗಿದ್ದರು, ಪ್ರಧಾನಮಂತ್ರಿ ಆಗಿದ್ದವರು. ಅವರ ನೆನಪು ನಮ್ಮನ್ನು ಕಾಣೋದು ಅವರ ಸಾಧನೆ ಮುಖಾಂತರ, ಈ ದೇಶಕ್ಕೆ ನೀಡಿದಂಥ ಕೊಡುಗೆ ಮುಖಾಂತರ. ಭಾಳಷ್ಟು ಜನ ಬರೀ ಸುಳ್ಳೇಳೋದೇ ತಮ್ಮ ಕಾಯಕ, ಜನರನ್ನು ಮರಳು ಮಾಡೋದೇ ಒಂದು ನಮ್ಮ ನಿತ್ಯ ಜೀವನ, ಅಥವಾ ಸಮಯನ ಕಳೆದ್ಬಿಟ್ಟು ನಾನು ಇಷ್ಟು ದಿವಸ ಈ ರಾಜ್ಯಭಾರ ಮಾಡಿದೆ, ರಾಜಕಾರಣ ಮಾಡಿದೆ, ಅಥವಾ ನನ್ನ ಜವಾಬ್ದಾರಿ ಮಾಡಿದೆ ಅಂತ ಹೇಳ್ಕೊಳ್ಳೋಂಥ ಒಂದು ನಾಟಕೀಯ ರಾಜಕೀಯ ವ್ಯವಸ್ಥೆ ಮಧ್ಯೆ ಇಂಥ ಮಹಾನ್ ನಾಯಕರು ಇವತ್ತು ಇಲ್ವಲ್ಲ ಅನ್ನೋಂಥ ನೋವು ನಮಗೆ ಕಾಡ್ತದೆ. ರಾಜೀವ್ ಗಾಂಧಿ ಇರ್ಬೋದು, ದೇವರಾಜ ಅರಸು ಇರ್ಬೋದು, ಅವರ ವರ್ಚಸ್ಸು ಅಷ್ಟೇ ಅಲ್ಲ, ಅವರ ನಿಜವಾದಂಥ ಜವಾಬ್ದಾರಿಯ ಹೆಜ್ಜೆ ಗುರುತು ನಮ್ಮ ದೇಶದಲ್ಲಿ ಅಚ್ಚಳಿದೆ. ನಾವು ಯಾರೋ ಮರಿದೇನೆ, ಮುಂದಿನ ಪೀಳಿಗೆಯೂ ಕೂಡ ಸದಾಕಾಲ ಅವರನ್ನು ನೆನೆಸುವಂಥ ಕಾರ್ಯವನ್ನು ಮಾಡಿದ್ದಾರೆ. ಅವರುಗಳಿಗೆ ಭಕ್ತಿಯಿಂದ ನಾವು ನಮ್ಮ ನಮನಗಳನ್ನ ಸಲ್ಲಿಸಿದ್ದೀವಿ. ಇವತ್ತು ಅವರ ಜನ್ಮದಿನಾಚರಣೆ ಅವರು ಹಾಕ್ಕೊಟ್ಟ ಹಾದಿನಲ್ಲಿ ನಮ್ಮ ಕಾಂಗ್ರೆಸ್ಗರು ಈ ದೇಶದ ಜನತೆಯಾಗಿ ದೇಶವನ್ನು ಕಟ್ಟುವಂಥ ಜವಾಬ್ದಾರಿಯಲ್ಲಿ, ಅಭಿವೃದ್ಧಿಪಡಿಸ್ತಕ್ಕಂಥ ಜವಾಬ್ದಾರಿಯಲ್ಲಿ, ಬಡವರ ಕಣ್ಣೀರು ಇರ್ತಕ್ಕಂಥ ಜವಾಬ್ದಾರಿಯಲ್ಲಿ ನಾವು ಹೆಜ್ಜೆಗೆ ಹೆಜ್ಜೆ ಇದ್ದೀರಲ್ಲ. ಭವಿಷ್ಯತ್ತಿನ ಭಾರತವನ್ನು ಸದೃಢವಾಗಿ ಕಟ್ಟೋದಕ್ಕೆ ಕಾಂಗ್ರೆಸ್ನ ಜವಾಬ್ದಾರಿ
ಹೆಚ್ಚಿಸ್ಕೊಳ್ಳೋಣ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ವಿಶೇಷ ನಮ್ಮ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಅತಿವೃಷ್ಟಿಯಿಂದ ಹಾನಿಗೊಳಗಾಗಿದ್ದಂಥ ಪ್ರದೇಶವನ್ನು ವೀಕ್ಷಣೆ ಮಾಡೋದಕ್ಕೆ ಒಬ್ಬ ವಿರೋಧ ಪಕ್ಷದ ನಾಯಕನ ಜವಾಬ್ದಾರಿನಲ್ಲಿ ಹೋದಾಗ ಒಂದು BJPಯ ಕಾರ್ಯಕರ್ತರು RSSನ ಕುಮ್ಮಕ್ಕೋ BJP ಕುಮ್ಮಕ್ಕೋ ಆ ಮುಖಂಡಗಳೇ ಹೇಳಬೇಕು. ಅಲ್ಲಿ ಯಾವ ರಾಜಕೀಯ ಸಭೆಗೆ ಹೋಗಿರಲಿಲ್ಲ, ಯಾವ ಭಾಷಣ ಮಾಡೋದಕ್ಕೆ ಹೋಗಿರಲಿಲ್ಲ, ಅಥವಾ ಯಾವುದೇ ಒಂದು ಸಂಭ್ರಮದ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಹೋಗಿರಲಿಲ್ಲ. ಜವಾಬ್ದಾರಿಯ ವಿರೋಧ ಪಕ್ಷದ ನಾಯಕನಾಗಿ ಅತಿವೃಷ್ಟಿ ಆದಂಥ ಪ್ರದೇಶದ ಜನರ ದೂರು ದುಮ್ಮಾನಗಳನ್ನು ಆಲಿಸಲಿಕ್ಕೆ ಹೋದಂಥ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಸಾವರ್ಕರ್ ವಿಚಾರವಾಗಿ ಮತ್ತು ಟಿಪ್ಪು ವಿಚಾರವಾಗಿ ದುರ್ವರ್ತನೆಯನ್ನು ತೋರಿಸಿದಂಥ ದುರುಳರನ್ನು ಪೋಷಿಸ್ತಾ ಇರ್ತಕ್ಕಂಥ BJPಯನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ. ಈ ನಾಡಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿಯವರೇ, ನೀವು ಈ ವಿಚಾರದಲ್ಲಿ ನಿಮ್ಮ ಜವಾಬ್ದಾರಿನ, ನಿಮ್ಮ ಹಿರಿಮೆಯನ್ನು, ನಿಮ್ಮ ಸ್ಥಾನದ ಘನತೆಯನ್ನು ಎತ್ತಿಡಿಬೇಕು ಮತ್ತು ಈ ರಾಷ್ಟ್ರದ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು. ಜೊತೆಗೆ BJPಯ ಈ RSS ಪರಂಪರೆಯನ್ನು ಈ ರಾಷ್ಟ್ರಕ್ಕೆ ನೀವೇನು ಬಲವಂತ ಏರ್ಲಿಕ್ಕೆ ಹೊರಟಿದ್ದೀರಿ, ದೇಶದ ಜನ ಅದನ್ನು ಒಪ್ಪಲಿಕ್ಕೆ ತಯಾರಿಲ್ಲ. ಕಾಂಗ್ರೆಸ್ಸಿಗರು ಇಂಥ ಕುಕೃತ್ಯಕ್ಕೆ ಹೆದರೋರು ಅಲ್ಲ, ಅಂಜೋರು ಅಲ್ಲ. 26ನೇ ತಾರೀಕು ಕಾಂಗ್ರೆಸ್ಸಿಗರು ನಾವು ಮಡಿಕೇರಿಗೆ ಹೋಗ್ತೀವಿ. ಅದು ಯಾರು ತಡೀತಾರೋ ತಡೀಲಿ, ನೋಡ್ತೀವಿ. ಈ ಸರ್ಕಾರಕ್ಕೆ ಆಗಲಿ, BJPಗೆ ಆಗಲಿ, RSSಗೆ ಆಗಲಿ ತಾಕತ್ತಿದ್ರೆ ಕಾಂಗ್ರೆಸ್ಸಿಗರ ಈ ಒಂದು ಪ್ರವಾಹವನ್ನು ತಡೆಯೋದಕ್ಕೆ ನಾವು ಪಂಥ ಆಹ್ವಾನ ನೀಡ್ತೇವೆ. ನಮ್ಮ ನಾಯಕರಿಗೆ ನೀವು ಅವಮಾನ ಮಾಡೋದಾಯಿತು ಅಂತಾರೆ, ಕಾಂಗ್ರೆಸ್ನ ಶಕ್ತಿ ಏನು ಅನ್ನೋದನ್ನು ಈ ರಾಜ್ಯದಲ್ಲಿ, ಈ ರಾಷ್ಟ್ರದಲ್ಲಿ ತೋರಿಸೋದಕ್ಕೆ ಸರಿಯಾದ ಕಾಲ ಬಂದಿದೆ ಅನ್ನೋದನ್ನು ತಿಳಿಸ್ಲಿಕ್ಕೆ ಬಯಸ್ತೀವಿ. ದುರಾಡಳಿತನ ಬಿಟ್ಟು, ನಿಮ್ಮ ಲಂಚಗುಳಿತನವನ್ನು ಬಿಟ್ಟು, ಬಡವರ ಕಣ್ಣೀರನ್ನು ಒರೆಸುವಂಥ ಕೆಲಸದಲ್ಲಿ ಆಗಿರ್ತಕ್ಕಂಥ ಅನಾಹುತದ ಸಂದರ್ಭದಲ್ಲಿ ಜನರ ಬಳಿಗೆ ಹೋಗುವಂಥ ಸರ್ಕಾರ ಈ ಜವಾಬ್ದಾರಿನ ಮೆರೆದೇನೆ. ವಿರೋಧ ಪಕ್ಷದ ನಾಯಕರು ಈ ಒಂದು ಅತಿವೃಷ್ಟಿ ಪ್ರದೇಶದಲ್ಲಿ ಜನರ ಭಾವನೆಯನ್ನು ನೋಡ್ಲಿಕ್ಕೆ ಹೋದಾಗ ನೀವು ಅಡ್ಡಿಪಡಿಸೋದಕ್ಕೆ ಈ ಕುತಂತ್ರವನ್ನು ಬಳಸಿದ್ದೀರಲ್ಲ, ನಿಮ್ಮ ಕುತಂತ್ರಕ್ಕೆ ಧಿಕ್ಕಾರ ಅಂತ ಹೇಳಲಿಕ್ಕೆ ಕಾಂಗ್ರೆಸ್ ಪಕ್ಷ ಸದೃಢವಾಗಿದೆ. ನನ್ನನ್ನು ಸೇರಿದಂತೆ ನಮ್ಮೆಲ್ಲ ಕಾಂಗ್ರೆಸ್ನ ಪಡೆ 26ನೇ ತಾರೀಕು ಮಡಿಕೇರಿಗೆ ನಾವೆಲ್ಲರೂ ಹೋಗ್ತೀವಿ. ತಾಕತ್ತಿದ್ರೆ ಅದು ಯಾರು ಬಂದು ತಡೀತಾ ಇದ್ದಾರೆ, ಬರಲಿ. ಅದು ಎಷ್ಟು ಮೂಟೆ ತರ್ತಾರೆ ನೋಡ್ತೀವಿ, ಬರಲಿ. ಅದು ಎಷ್ಟು ಫೋಟೋ ಸಾವರ್ಕರ್ ತರ್ತಾರೆ ನೋಡ್ತೀವಿ. ನಾವು ರಾಷ್ಟ್ರ ಪ್ರೇಮಿಗಳು, ಈ ರಾಷ್ಟ್ರ ಕಟ್ಟಿದವರು ನಾವು. ಈ ರಾಷ್ಟ್ರವನ್ನು ಭವಿಷ್ಯದಲ್ಲಿ ದುರಾಡಳಿತಕ್ಕೆ ಒಳಪಡಿಸೋದಕ್ಕೆ ಅವಕಾಶ ಕೊಡೋದಿಲ್ಲ. ಯಾರ ದಬ್ಬಾಳಿಕೆಗೂ ನಾವು ಬಗ್ಗೋದಿಲ್ಲ. ಸಂವಿಧಾನ ಈ ದೇಶದಲ್ಲಿದೆ, ಸಂವಿಧಾನದ ಅಡಿನಲ್ಲಿ ಈ ದೇಶ ನಡಿಬೇಕು ಹೊರತು ಯಾರೇ ಒಬ್ಬ ತನ್ನ ನಿರಂಕುಶ ಅಧಿಕಾರವನ್ನು ನಡೆಸಲಿಕ್ಕೆ ನಾವು ಬಿಡೋದಿಲ್ಲ ಅನ್ನೋದನ್ನು ಸ್ಪಷ್ಟ ಮಾತುಗಳಲ್ಲಿ ಹೇಳಲಿಕ್ಕೆ ನಾನು ನಿಮ್ಮನ್ನು ಇವತ್ತು ಆಹ್ವಾನಿಸಿದ್ದೆ. ಇದರ ಜೊತೆಯಲ್ಲಿ ಇತ್ತೀಚೆಗೆ ನಮ್ಮ ಮಳವಳ್ಳಿನಲ್ಲೂ ಹಲವಾರು ಸುಳ್ಳಿನ ಪ್ರಕರಣಗಳು ನಡೀತಾ ಇದ್ರು. ನಾನು ಸುಮ್ಮನೆ ಇದ್ದೆ. ಆ ಸುಳ್ಳಿನ ಸರಮಾಲ ಎಷ್ಟು ಮಟ್ಟಕ್ಕೆ ಹೋಗಿದೆ ಅಂತಂದರೆ, ಅವ್ರು ಯಾವ ಸುಳ್ಳು ಹೇಳ್ತಾ ಇದ್ರೆ ಆ ಸುಳ್ಳು ಕಾರಣಕ್ಕೆ, ಆ ಸುಳ್ಳನ್ನು ಹೇಳ್ತಾ ಇರ್ಬೇಕಾದ್ರೆ ಯಾರು ಏನು ಮಾಡಿದ್ರು ಅಂತ ಹೇಳ್ತಿರಲ್ಲ, ಆ ನಾಯಕರನ್ನೇ ಕೂರಿಸ್ಕೊಂಡು ಆ ಸುಳ್ಳು ಹೇಳ್ತಾರೆ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮಂಡ್ಯ ಜಿಲ್ಲೆಗೆ ಇಷ್ಟು ಕೊಟ್ಟಿದ್ರು, ಇಷ್ಟು ಅಭಿವೃದ್ಧಿ ಮಾಡಿದ್ರು ಅಂತ ಬಿಟ್ಟು ಹೇಳ್ತಾರೆ. ಜೊತೆಗೆ ಅದೇನೋ ಸವಾಲು ಹಾಕಿದಾರಂತೆ. ಯೋಗ್ಯತೆ ಇರೋರ ಬಗ್ಗೆ ಮಾತಾಡಬೇಕಾಗತ್ತೆ. ಸವಾಲು ಹಾಕಿದ್ರೆ ಯಾರ ಜೊತೆಯಲ್ಲಿ ಸಾಧನೆ ಮಾಡಿದವ್ರ ಜೊತೆಲಿ ಸವಾಲು ಇದ್ದರೆ ಬೇಕಾದ್ರೆ ನಾವು ಮಾಡೋಣ. ಅಭಿವೃದ್ಧಿನಲ್ಲಿ ಜವಾಬ್ದಾರಿ ಹೊತ್ತಿರೋರ ಜೊತೆ ಬೇಕಾದ್ರೆ ಸವಾಲು ಸ್ವೀಕರಿಸೋಣ. ಅವ್ರ ಸಾಧನೆ ಏನಪ್ಪ ಅಂದರೆ, ಕರೋನಾ ಸೆಂಟರ್ಗಳ ಮುಂದೆ ಹೋಗ್ಬಿಟ್ಟಂದ್ರೆ ಮ್ಯೂಸಿಕ್ ಹಾಕೊಂಡು ಡ್ಯಾನ್ಸ್ ಮಾಡೋದಷ್ಟೇ. ಇಲ್ಲ ಯಾವ್ದಾರು ಹಬ್ಬ ಹರಿದಿನಗಳು ಡ್ಯಾನ್ಸ್ ಮಾಡೋದು, ಇಲ್ಲ ನಾಟಕಗಳು, ಹಾಡು ಹೇಳೋದು, ಇಲ್ಲ ಮಾಮೂಲಿ ಅವರು ತೂರಾಡ್ತಕ್ಕಂಥ ಚಿತ್ರಣಗಳು ಸಾಕಷ್ಟಿದ್ದಾವೆ. ಅವರೇ ನೋಡಿದಾರ ಇಲ್ಲೋ, ಅವರು ಯಾವ ಥರ ಎಷ್ಟು ಚೆನ್ನಾಗಿ ಹಾರಾಡ್ಕೊಂಡು ತೂರಾಡ್ಕೊಂಡು ಹೋಗ್ತಾರೆ. ನಾವು ಇಂಥ ವ್ಯಕ್ತಿಯಿಂದ ನಾನು ಕಲಿಬೇಕಾದ್ರೆ ಏನೂ ಇಲ್ಲ. ಈ ಜನತೆ, ಮಳವಳ್ಳಿ ಜನತೆ ಓಟ್ ಕೊಟ್ಟವರು ಆ ಮಾತಾಡೋದಿಲ್ಲ, ಬರ್ತಾ ಇದ್ದಾರೆ, ಅವರೇ ಮಾತಾಡ್ತಾರೆ. ನಾನು ದಾಖಲೆ ಬಿಡುಗಡೆ ಮಾಡಿದ್ದೆ, ನಿಮಗೂ ವಾಟ್ಸಪ್ಪಲ್ಲಿ ಬಂದಿರ್ಬೋದು.
ಸಿದ್ದರಾಮಯ್ಯನವರಿಂದ ಕನಕ ಭವನಕ್ಕೆ ಎಷ್ಟು ಬಿಡುಗಡೆ ಮಾಡಿಸಿದ್ದೆ, ನಮ್ಮ ಈ ಗಂಗಾಮತಸ್ಥ ಭವನಕ್ಕೆ ಏನು ಮಾಡಿದ್ದೆ, ವಿಶ್ವಕರ್ಮ ಭವನಕ್ಕೆ ಏನು ಮಾಡಿದ್ದೆ, ಉಪ್ಪಾರ ಭವನಕ್ಕೆ ಏನು ಮಾಡಿದ್ದೆ ಅಂತ ದಾಖಲೆ ಬಿಡುಗಡೆ ಮಾಡಿದ್ದೆ. ನಾನು ಆತನಿಗೇನು ಉತ್ತರ ಕೊಡಬೇಕಾದ ಅವಶ್ಯಕತೆ, ಯಾಕಂದ್ರೆ ಅವನೇನು ಉತ್ತರದಾಯ. ನಾನು ಹೇಳೋದು, ಏನಾದ್ರು ಮಾತಾಡಬೇಕಾದ್ರೆ ತೂಕ ಇದೆ, ಟೀಕೆ ಮಾಡೋದಕ್ಕೋಸ್ಕರನೇ ಮಾತಾಡೋದು. ನಾನು ಪ್ರಶ್ನೆ ಮಾಡಿದ್ದೀನಿ, ಎಸ್ 4.5 ವರ್ಷದಲ್ಲಿ ನಿಮ್ಮ ನಾಯಕರೇ ಮುಖ್ಯಮಂತ್ರಿ ಆಗಿದ್ದಾಗಲಿ ಅಥವಾ ಯಡಿಯೂರಪ್ಪನವ್ರ ಸಂದರ್ಭದಲ್ಲಾಗಲಿ ಇವತ್ತು ಬಸವರಾಜ ಬೊಮ್ಮಾಯಿಯವರ ಸಂದರ್ಭದಲ್ಲಾಗಲಿ ನೀನೊಬ್ಬ ಶಾಸಕನಾಗಿ ಮಳವಳ್ಳಿ ತಾಲೂಕಿಗೆ ಒಂದೇ ಒಂದು ಯೋಜನೆಯನ್ನು ಕ್ಯಾಬಿನೆಟಲ್ಲಿ ಅಪ್ರೂವ್ ಆಯಿತು ಅನ್ನೋದನ್ನು ಒಂದು ದಾಖಲೆ ತೋರಿಸ. ಏನು ಬೊಗಳೆ ಬರ್ತಿದೆ ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ. ಅದ್ರ ಬಗ್ಗೆ ನಾನು ಮಾತಾಡೋದು 1000 ಮಾತಾಡ್ಬೋದು. ಅವಶ್ಯಕತೆ ಜನ ತೂಕ ಮಾಡ್ತಾರೆ, ವ್ಯಕ್ತಿತ್ವನ ತೂಕ ಮಾಡ್ತಾರೆ. ನಾನು ತಂದಿದ್ದೀನಿ ಅನ್ನೋದಕ್ಕೆ ಶಾಸಕ ನೀನೇ ಇದೆಯಾ? 2008ರಿಂದ 2018 ತನಕ ಕರ್ನಾಟಕ ರಾಜ್ಯದ ಕ್ಯಾಬಿನೆಟ್ಗಳಲ್ಲಿ ಅಪ್ರೂವ್ ಆದಂಥ ಯೋಜನೆಗಳೆಷ್ಟು ಅಂತ ನೀನೇ ಪ್ರಶ್ನೆ ಹಾಕು. ಯಾವ್ಯಾವ ಅನುದಾನ ಎಷ್ಟೆಷ್ಟು ಯೋಜನೆಗಳಿಗೆ ನೀನೇ ಕೇಳು. ಲಭ್ಯ ಇದೆಯಲ್ಲ. ನಾನು ಸುಳ್ಳು ಹೇಳ್ಬೋದು ಅಕಸ್ಮಾತ್ ನಿಮ್ಮ ಲೆಕ್ಕದಲ್ಲಿ, ಅಥವಾ ನಮ್ಮವ್ರು ಯಾರು ನಿಮಗೆ ಸುಳ್ಳು ಮಾಹಿತಿ ಹೇಳ್ಬೋದು. ಅವಶ್ಯಕತೆ ಇದೆ. ಶಾಸಕ ನೀನೇ ಇದೆ. ಸರ್ಕಾರಕ್ಕೆ ಇವತ್ತು ಇನ್ನೇನು ಸೆಪ್ಟೆಂಬರ್ ತಿಂಗಳಲ್ಲಿ ಅಧಿವೇಶನ ನಡೀತಿದೆ. ನರೇಂದ್ರ ಸ್ವಾಮಿ ಅವಧಿಯಲ್ಲಿ ಅಥವಾ 2008ರಿಂದ 2018ರವರೆಗೆ ಮಳವಳ್ಳಿ ತಾಲೂಕಿನ ಯಾವ ಯೋಜನೆಗಳಿಗೆ ಎಷ್ಟೆಷ್ಟು ಅನುದಾನ, ಯಾವ್ಯಾವ ಕಾಮಗಾರಿ ಯಾವ್ಯಾವ ಇಲಾಖೆಯಿಂದ ಮಂಜೂರಾಗಿದೆ ಅನ್ನೋದು ಪ್ರಶ್ನೆ ಹಾಕಪ್ಪ. ಸರ್ಕಾರ ಕೊಡ್ತಾನೆ. ಹಾಗೆ ನಾನು ಇನ್ನೊಂದು ಮನವಿ ಮಾಡ್ತೀನಿ. 2004ರಿಂದ 2008, 2018ರಿಂದ 2023, 22 ದಯಮಾಡಿ ಅದನ್ನೂ ದಾಖಲೆ ಕೇಳು. ಎರಡು ನೀನೇ ಇಟ್ಕೊಂಡು ನಾನೇನು ಮಾತಾಡಬೇಕಾಗಿಲ್ಲ. ನಾನೇನು ಸೃಷ್ಟಿ ಮಾಡ್ತಿಲ್ಲ. ನನ್ನ ಮನೆಯಿಂದ ಏನೂ ತಂದುಕೊಟ್ಟಿಲ್ಲ. ನಾನು ಈ ಕ್ಷೇತ್ರಕ್ಕೆ ಏನು ಬೇಕು ಅನ್ನೋದನ್ನ ಯೋಜನೆಗಳ ಮುಖಾಂತರ ಕೊಟ್ಟಿದ್ದೀನಿ. ಈ ಕ್ಷೇತ್ರಕ್ಕೆ ಏನು ಮಾಡಬೇಕು ಅನ್ನೋದು ದಾಖಲೆನಲ್ಲಿ ಇಟ್ಟಿದ್ದೀನಿ. ಅಭಿವೃದ್ಧಿ ಏನು ಮಾಡಿದ್ದೀನಿ ಅನ್ನೋದು ರೈತರು ಗೊತ್ತಿದೆ, ವಿದ್ಯಾರ್ಥಿಗಳು ಗೊತ್ತಿದೆ, ಮೂಲಭೂತ ಸೌಕರ್ಯದಲ್ಲಿ ಇರ್ಬೋದು, ಅದರಲ್ಲಿ ವಿದ್ಯುತ್ ಇರ್ಬೋದು, ಆಸ್ಪತ್ರೆ ಇರ್ಬೋದು, ಪಶುಸಂಗೋಪನಾ ಇದಿರ್ಬೋದು, ಶಾಲೆಗಳಿರ್ಬೋದು, ವಿಶೇಷ ಶಾಲೆಗಳಿರ್ಬೋದು, ಪಾಲಿಟೆಕ್ನಿಕ್ ಇರ್ಬೋದು, ಫಸ್ಟ್ ಗ್ರೇಡ್ ಕಾಲೇಜ್ ಇರ್ಬೋದು. ಇದಕ್ಕೆ ಕಟ್ಟಡಗಳು ಮತ್ತೊಂದು ಅಭಿವೃದ್ಧಿನೋ ಸಾಮಗ್ರಿನೋ ಏನು ಕೊಟ್ಟಿದ್ದೀನೋ ನೋಡ್ಬೋದಲ್ಲ. ದಾಖಲೆ ನಾನು ಹೇಳ್ಬೇಕಾಗಿಲ್ಲ. ಅದೇನೋ ತಗೊಂಬನ್ನಿ ನನ್ನ ಮುಂದೆ ಚಾಲೆಂಜ್ ಮಾಡಿ ಅಂತಾರಲ್ಲ, ಅದು ಯಾಕಪ್ಪ ಸುಳ್ಳು ಹೇಳೋಕ್ಕೆ. ಅದಕ್ಕೂ ಇದ್ದೀನಿ ಅಧಿಕಾರದಲ್ಲಿ ನೀತಿ ಸರ್ಕಾರದ್ದೇ ಯೋಜನೆಗಳು ಎಲ್ಲವೂ ಕೂಡ ದಾಖಲೆ ಅಲ್ಲೇ ಸಿಕ್ಕುತ್ತಲ್ಲ. ಅಂದರೆ ನಿನ್ನ ಬೂಟಾಟಿಕೆ ಏನು ಅನ್ನೋದು ಪ್ರದರ್ಶನ ಮಾಡ್ತಾರೆ. ನಿಮ್ಮ ತಹಶೀಲ್ದಾರ್ಗೆ ಕೇಳಿ, ಕೊರೋನಾ ಟೈಮ್ನಲ್ಲಿ ನೀವೇ ಮಾಧ್ಯಮದಲ್ಲಿ ಕೇಳಿ. ಶಾಸಕರಾಗಿ ತನ್ನ ಸಾಮರ್ಥ್ಯದಿಂದ ಎಷ್ಟು ಆಕ್ಸಿಜನ್ ಸಿಲಿಂಡರ್ನ ಮಳವಳ್ಳಿ ಜನಕ್ಕೋಸ್ಕರ ತಂದುಕೊಟ್ರು, ಎಷ್ಟು ಕಾನ್ಸಂಟ್ರೇಟರ್ ತಂದ್ಕೊಟ್ರು. ಅವತ್ತಿನ ಅವಶ್ಯಕತೆ ಇದ್ದಿದ್ದು ಆಕ್ಸಿಜನ್ನೇ. ಯಾವ ಔಷಧಿನೂ ಇರಲಿಲ್ಲ ಕರೋನಾಗೆ. ತುರ್ತಾಗಬೇಕಾಗಿದ್ದೇನು? ಅದಕ್ಕೆ ನಿಮ್ಮ ಪ್ರಯತ್ನ ಏನು? ಡ್ಯಾನ್ಸ್ ಮಾಡೋದಕ್ಕೆ ಆಕ್ಸಿಜನ್ ಬಂದ್ಬಿಡ್ತಾ? ಟೀಕೆ ಮಾಡೋಕ್ಕೆ ಭಾಳ ಟೈಮ್ ಇದೆ, ಇನ್ನೂ ಮಾತಾಡ್ತೀರಿ, ಮುಂದೆ ಇದೆ, ಪಟ್ಟಿನೇ ಇದೆ. ಚುನಾವಣೆ ಸಂದರ್ಭದಲ್ಲಿ ಮಾತಾಡೋಕ್ಕೆ ಭಾಳಷ್ಟು ವಿಚಾರ ಇದೆ. ನಮ್ಮ ಕ್ಷೇತ್ರದ ಶಾಸಕರು ಸ್ವಾತಂತ್ರ್ಯ ಭಾಷಣದಲ್ಲಿ ಏನು ಮಾತಾಡಿದ್ರು? ಫಸ್ಟ್ ಯಾರನ್ನು ಟೀಕೆ ಮಾಡಿದ್ರು? ಉಪ್ಪಿನಕಾಯಿ ಟ್ಯಾಕ್ಸ್ಗೆ. ಆಮೇಲೆ ಯಾರನ್ನು ಹೊಗಳಿದ್ರು? ಅದನ್ನ ನಾಲ್ಗೆ ಅನ್ಬೇಕಾ ಏನು ಅನ್ಬೇಕು? ನಾನು ಸ್ವಾತಂತ್ರ್ಯ ಭಾಷಣ ಟೀಕೆ ಮಾಡಬಾರ್ದು ಅಂತ ಸುಮ್ಮನೆ ಇದ್ದೆ. ನೀವು ಕೇಳಿದ್ಮೇಲೆ ನಾವು ಉತ್ತರ ಕೊಡ್ಬೇಕು ತಾನೆ. ಈಗ ಅಲ್ಲೇ ಮೋದಿ ಅವ್ರನ್ನ ಟೀಕೆ ಮಾಡಿದಂಥವ್ರು ಮೋದಿ ಶಿಷ್ಯನ್ನ ಹೊಗಳ್ತವ್ರೆ ಅಂತ ಅಂದಮೇಲೆ ಇವ್ರು ಹಂಗಾರೆ ಬಕೆಟ್ ಹಿಡಿತಾರದು ಯಾರಿಗೆ? ಅವ್ರು ಹೊಗಳಿದ ಮೇಲೆ ಬಕೆಟ್ ಹಿಡಿದಾಗ್ತಾನೆ. ಕುಮಾರಸ್ವಾಮಿ ಅವ್ರು ಹೊಗಳ್ಳಿ, ನಮ್ಮ ಬೊಮ್ಮಾಯಿ ಅವರು ಇದು ಕೊಟ್ಟರು ಅಂತ ಹೇಳ್ತಾರಲ್ಲ, ಕುಮಾರಣ್ಣ ಇಂಥದ್ದು ಕೊಟ್ಟರು ಅಂತ ಬಿಟ್ಟು ದಾಖಲೆ ತಗೊಳಕ್ಕೆ ಕೇಳ. ನಿಮಗೆ ಕೊಡಲಿ, ನನಗೇನು ಕೊಡ್ಬೇಕಲ್ಲ, ನಿಮಗೆ ಕೊಡೋಕ್ಕೆ ಕೇಳ, ದಾಖಲೆ ಕೊಡೋಕ್ಕೆ ಕೇಳ. ಮಳವಳ್ಳಿಗೆ ಕುಮಾರಣ್ಣವ್ರು ಕೊಟ್ಟು ಕೊಡುಗೆ ಏನು ಅಂತ ಮಹಾನ್ ನಾಯಕನ ಕೂರಿಸ್ಕೊಂಡು ಸುಳ್ಳು ಹೇಳ್ತಿದೆಯಲ್ಲ. ಅವನ ಮಗನ ಸೋಲಕ್ಕೆ ಕಾರಣ ಅನ್ನೋದು ಒಪ್ಕೊಳ್ಳೋಕೆ ಒಂದಿನ ನಿನಗೆ ವ್ಯವಧಾನ ಇಲ್ಲ.
ನಿನ್ನ ತಲೆ ಕಾಯ್ದಂಥವ್ರ ಮನೆಗೆ ದೇವೇಗೌಡರು ಮತ್ತು ಸಿದ್ದರಾಮಯ್ಯನವರು ಮಳವಳ್ಳಿಗೆ ಬಂದಾಗ ಚುನಾವಣಾ ಭಾಷಣಕ್ಕೆ ಜನ ಸೇರಿಸೋ ಯೋಗ್ಯತೆ ಇಲ್ಲದಿದ್ದವರು ಇವತ್ತು ಆ ಪಕ್ಷದ ಬಗ್ಗೆ ನೀನೊಬ್ಬ ನಾಯಕನಾಗಿ ಮಾತಾಡ್ತಿದ್ಯಲ್ಲ, ನಿನಗೆ ಆ ಕಾರ್ಯಕರ್ತರು ಬುದ್ಧಿ ಕಲಿಸ್ಬೇಕು. ಅದೇನೋ ನಿನ್ಗೆ ಪ್ರೀತಿ ತೋರಿಸ್ತಾರೋ ಇನ್ನೂ ನನಗೆ ಆಶ್ಚರ್ಯ ಆಯ್ತದೆ. ಕುಮಾರಣ್ಣನ ಮಗನ ಮಂಡ್ಯ, ಹೌದು ನಾವು ಎದುರಾಳಿಗಳು, ನಾವು ವಿರೋಧ ಮಾಡಿದ್ದೀವಿ, ಎರಡನೇ ಮಾತಿಲ್ಲ. ನಮ್ಗೆ ಯಾವತ್ತೂ ಅವರಿಂದ ಸಹಾಯ ಆಗಿಲ್ಲ, ನಾವು ಆ ಪಕ್ಷದವ್ರು ಅಲ್ಲ. ನಾವು ಕುಮಾರಣ್ಣನ ಬಗ್ಗೆ ಗೌರವ ಇರ್ಬೋದು, ದೇವೇಗೌಡರ ಬಗ್ಗೆ ಗೌರವ ಇರ್ಬೋದು, ರಾಜಕೀಯವಾಗಿ ನಾವು ಎದುರಾಳಿಗಳು. ನಾವು ನಮ್ಮ ಪಕ್ಷದ ಸಿದ್ಧಾಂತ, ಅವ್ರ ಪಕ್ಷದ ಸಿದ್ಧಾಂತ. ಆದರೆ ಅವರಿಂದನೇ 2 ಬಾರಿ ಶಾಸಕನಾಗಿ ಇವತ್ತು ನರೇಂದ್ರ ಸ್ವಾಮಿನ 26,000 ಲೀಡರ್ ಸೋಲ್ಸಿದ್ದೀನಿ, ಬಾಯಿ ಮುಚ್ಕೊಂಡು ಮನೇಲಿ ಕೂತ್ರೆ ಕೇಳಿ ಅಂತ ಹೇಳ್ದಲ್ಲಪ್ಪ. ನಾ ಕೂತಿದ್ನಲ್ಲಪ್ಪ, ನೀನೇ ಬಾಯಿ ಬಿಡಿಬೇಕಾಗಿತ್ತಲ್ಲ. ಕುಮಾರಣ್ಣನ ಮಗನಿಗೆ ಅವಮಾನನ ಮಳವಳ್ಳಿಲಿ ಮಾಡಿಬಿಟ್ಟು ಇನ್ನೂ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಿದ್ಯಲ್ಲ, ನಾಚಿಕೆ ಆಗ್ಬೇಕಾದ್ರೆ ಯಾರಿಗೆ? ಸನ್ಮಾನ್ಯ ದೇವೇಗೌಡರು ರಾಷ್ಟ್ರದ ಪ್ರಧಾನಮಂತ್ರಿಗಳು, ನಮಗೂ ಹೆಮ್ಮೆ ಇದೆ, ಗೌರವ ಇದೆ. ಮೊನ್ನೆ ಬೆಂಗಳೂರಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಅವ್ರ ವೇದಿಕೆ ಮೇಲಿದ್ದಾಗ ನಾನು ಕೂಡ ಅವ್ರ ಪಾದಸ್ಪರ್ಶ ಮಾಡಿ ಆಶೀರ್ವಾದ ಪಡ್ಕೊಂಡಿದ್ದೀನಿ. ಅದು ಬೇರೆ ವಿಚಾರ. ನನ್ನ ವೈಯಕ್ತಿಕ ಗೌರವ ಕೊಡ್ತಕ್ಕಂಥದ್ದು, ಹಿರಿಯರ ಬಗ್ಗೆ ಮರ್ಯಾದೆ ಇಟ್ಕೊಳ್ತಕ್ಕಂಥದ್ದು ನಮಗೂ ನಮ್ಮ ಸಂಸ್ಕಾರನ ಕಲಿಸಿದೆ, ಪಕ್ಷನ ಕಲಿಸಿದೆ, ಮಂತನನ್ನು ಕಲಿಸಿದೆ. ಇವ್ರು ಯಾರಿಂದನೂ ಕಲ್ತ್ಕೋಬೇಕಾಗಿಲ್ಲ. ಇತಿಮಿತಿ ಇರಲಿ, ರಾಜಕಾರಣ ಮಾಡ್ತೀವಂತ ಸುಮ್ಮನೆ ಮಾತಾಡೋದೆ, ಅವ್ರು ಸುಳ್ಳು ಹೇಳೋದು. ಯಾಕೆ ನಿಮಗೆ ಗೊತ್ತಿಲ್ಲ? ಏನು ಮಾಧ್ಯಮ ಸ್ನೇಹಿತರು ಜನ ನೀವಿದ್ರೆ ಏನು ಯೋಚನೆ ಬಂದಿದ್ದಪ್ಪ? ಜಲಜೀವನ ಮಿಷನ್ ಬರ್ಕಳಿಬೇಕಾದ್ರೆ ನೀವು ಯಾರು ರೆಕಾರ್ಡ್ ಮಾಡ್ಕಿದ್ರೆ ಮಾಡ್ಕೊಳ್ಳಿ. ನಾಳೆ ಲೋಕಾಯುಕ್ತಕ್ಕೆ ಇದು ಕಂಪ್ಲೇಂಟ್ ಹೋಯ್ತದೆ ಇಲ್ಲೋ ಗೊತ್ತಾಯ್ತದೆ. ಆಮೇಲೆ ಜಲಜೀವನ ಮಿಷನ್ ಇದು ಭಾರತ ದೇಶದ ಯೋಜನೆ, ಕೇಂದ್ರದ ಯೋಜನೆ. ಮಳವಳ್ಳಿ ತಾಲೂಕಿನ ಪ್ರತಿಯೊಂದು ಗ್ರಾಮಕ್ಕೂ ಜಲಜೀವನ ಮಿಷನ್ ಯೋಜನೆ ಪಂಚಾಯಿತಿ ಮಟ್ಟದಲ್ಲಿ ನಡೀತಾ ಇದೆ. ಈ ಯೋಜನೆಗೆ ಗುದ್ದಿ ಪೂಜೆ ಎಷ್ಟೊತ್ತು ಮಾಡಬೇಕಪ್ಪ? ನೀವು ತಾನೇ ಅದು ಎಷ್ಟೊತ್ತರಿ ಫೋಟೋ ಹಾಕ್ತಿದ್ರಿ? ನಿಮಗೆ ತಾನೇ ನಿಮ್ಮ ವೃತ್ತಿ ಧರ್ಮನೇ ನಿಮ್ಮ ಪ್ರಶ್ನೆ ಮಾಡ್ತಿಲ್ವಾ? ಕರ್ತಾವೆಲ್ಲ ನೀವು ಫೋಟೋ ಹೊಡೆದು ಹಾಕ್ತಿದ್ರಲ್ಲ. ನನ್ನನ್ನೇ ಹೋಲಿಕೆ ಕೊಡಬೇಕಾಗಿಲ್ಲ ನೀವು. ನಾನು ಇಂಥ ಯೋಜನೆ ನಾವು ಪದೇ ಮಾಡ್ತೀನ. ಪಾಲಿಟೆಕ್ನಿಕ್ಗೆ ಗುದ್ಲಿ ಪೂಜೆ ಹೇಳ್ತೀನಿ. ಪ್ರತಿಯೊಂದು ಕಾರ್ಯಕ್ರಮ ಗುದ್ಲಿ ಪೂಜೆ, ಜಲಜೀವನ್ ಮಿಷನ್ಗೆ 28,000 ಪೂಜೆ, ಒಂದೊಂದು ಊರಿಗೂ ಪೂಜೆ, ಫ್ಲೆಕ್ಸ್ ಅಲ್ಲಿ 3 ಕೋಟಿ ಕಾರ್ಯಕ್ರಮ. ಎಲ್ಲಿ ತಂದೆಪ್ಪ ನೀನು? ನಿನ್ನ ಬೇಡಿಕೆ ಏನಪ್ಪ? ನಿನ್ನ ಪತ್ರ ಇಲ್ಲಪ್ಪ. ಒಂದು ಬಸ್ ಶೆಲ್ಟರ್ 5 ಲಕ್ಷದ ಕಟ್ಬಿಟ್ಟು ದೊಡ್ಡದಾಗಿ ಬೋರ್ಡ್ ಬರ್ಸ್ಕೊಬಿಡೋದು, ನಾಚಿಕೆ ಆಗಲ್ವಾ? ತಿಗ್ಮಾನಲ್ಲಿ ಎತ್ತು ನೀರಾವರಿ ಯೋಜನೆ ತಂದಿದ್ದೀನಿ. ಜನಕ್ಕೆ ನೀರಾವರಿಗೆ ಅದನ್ನು ಅನುಕೂಲ ಮಾಡೋಂಥಲ್ಲ ಇಚ್ಛಾಶಕ್ತಿ ಮರ್ಯಾದೆ ಬಿಟ್ಬಿಟ್ಟು ಭೀಮಾ ಜಲಾಶಯದ ಇನ್ನೂ ಯೋಜನೆ ನಿನ್ನ ಕಾರ್ಯಕರ್ತರ ಮುಖಾಂತರ ತಡೆಸ್ತಿನ್ಸ್ಕೊಂಡಿದ್ಯಾ? ನೀರಾವರಿಗೆ ನಿನ್ನ ಬದ್ಧತೆ ಏನು? ನೀನು ಹೇಳ್ತಿದ್ದೆ ನಮ್ಮ ಕುಮಾರಣ್ಣಲ್ಲಿ ಪಟಾಕಿ ಹೊಡಿಸ್ತಾರಪ್ಪ, ಬಜೆಟು ಕುಮಾರಣ್ಣವ್ರ ಬಜೆಟ್ ಬಂದಾಗ ಮರ್ತೋಗಿದ್ದೀರಿ ನೀವು? ಅಲ್ಗೂರ್ಲಿ ಪಟಾಕಿ ಹೊಡೆದಿದ್ದೆ ಅದಕ್ಕೆ, ಸಿಹಿ ಹಂಚಿದ್ದೆ ಅದಕ್ಕೆ. ಯಾತಕ್ಕೆ ಸಿಹಿ ಹಂಚಿದ್ದು? ನೆನಪಿದ್ದೀರಾ? ಎಲ್ಲೇ ಅಲ್ಲಿ ನೀರಾವರಿ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಏನಾರು ಬಂತ? ಟೆಕ್ನಿಕಲ್ ಅಪ್ರೂವಲ್ ಏನಾರು ಬಂತ? ಹಣಕಾಸಿನ ಬಿಡುಗಡೆ ಆಯ್ತಾ? ಮೋದಿ ಸರ್ಕಾರದವರು ಮತ್ತೆ ಅದಕ್ಕೆ ಹೊಗಳ್ತಾ ಇದ್ದೀರಿ ನೀನು ಬೊಮ್ಮಾಯಿನ. ಏನು ನಿಂದು ಯಾವ ನಿಲುವು ಹೇಳಪ್ಪ? ನಿನ್ನಂತಾನೆ ಮಾತಾಡೋ. ನಾನು ನಿನ್ನ ಟೀಕೆನೇ ಮಾಡೋದಿಲ್ಲ. ಅವ್ರನ್ನೇ ಕೇಳ್ರಿ, ನಾನು ಅಧಿಕಾರದಲ್ಲಿ ಇಲ್ಲ ಕಣ್ರಿ. ಈಗ ನಾನು ಕೇಳೋಕ್ಕೆ ಪಾಪ ನಾನು ಅಬ್ಬೆಪಾರಿ, ನಾನು ಅಸಮರ್ಥ, ಈ ಮಳವಳ್ಳಿಗೆ ಏನೂ ಗೇಮಿಗೆ ಇಲ್ಲದೆ ಇರೋನು ಅವ್ನು ಲೆಕ್ಕಲ್ತಾನಪ್ಪ ಹೇಳ್ತಾ ಇರೋದು. ನಾನು ಏನೂ ಮಾಡಲಿಲ್ಲ ಅಂತ ನಾನು ಅದಕ್ಕೆ ಕೇಳ್ತಾ ಇದ್ದೀನಿ. 2008ರಿಂದ 2018 ತನಕ ವಿಧಾನಸಭೆಯಲ್ಲಿ ಪ್ರಶ್ನೆ ಹಾಕಪ್ಪ. ಈಗ ಕೊನೆ ಅವಕಾಶ ಇದೆ ನಿನಗೆ. ಏನು ಅಧಿವೇಶನದಲ್ಲಿ ಪ್ರಶ್ನೆ ಕೇಳ್ಬಿಟ್ಟು ಉತ್ತರ ತಗೊಳಕ್ಕೆ ನಿನಗೆ ಅದೇ ಚಾಲೆಂಜ್ ಮಾಡ್ತೀನಿ. ನಾನು ಬೇಕಾದ್ರೆ ಅನುದಾನ ತರ ತಾಕತ್ತಿದೆ ತರಲ್ಲ. ನನ್ನ ಇವತ್ತಿನ ನನ್ನ ವಿಶ್ವಾಸದಲ್ಲೇ ನಾನು ಅನುದಾನ ತರಬೇಕಾದ್ರೆ ತತ್ತೀನಿ ಬೇಕಾದ್ರೆ 15 ಕೋಟಿ ತಂದ್ಬಿಟ್ಟು 10 ಲಕ್ಷದ ಪೀಸ್ ವರ್ಕ್ ಮಾಡಿಬಿಟ್ಟು ಸರ್ಕಾರದ ಹಣನ ಪೋಲ್ ಮಾಡ್ತಾ ಇರೋನು ಯಾರು ಅಂತ ಮಾತಾಡ್ಬೇಕಲ್ಲ. ಯಾತಕ್ಕೆ ತಂದಪ್ಪ ನೀನು ಹಣನ? ಯಾರು ಕೊಡ್ತಾ ಇದ್ರಿ? ಜಲಜೀವನ ಮಿಷನ್ ಯಾವ ಊರ್ಲಾರು ಪ್ರಿಸ್ಕ್ರೈಬ್ಡ್
ಸೈಜ್ನ ಪೈಪ್ನ ಹಾಕಿದ್ದಾರೆ ಅಂತಂದರೆ ರಾಜಕಾರಣದಿಂದ ನಿವೃತ್ತಿ ಮಾಡು. ನಾನು ರಾಜಕೀಯ ನಿವೃತ್ತಿ ಆಗ್ತೀನಿ. ಎಷ್ಟು ಇಂಚಿನ ಪೈಪ್ ಹಾಕಿರ್ಬೇಕಾಗಿತ್ತು, ಎಷ್ಟು ಇಂಚಿನ ಪೈಪ್ ಹಾಕಿದ್ದಾರೆ? 1 ಮೀಟರ್ಗೆ 150 ರೂಪಾಯಿ ವ್ಯತ್ಯಾಸ. 1 ಮೀಟರ್ ಪೈಪ್ಗೆ 150 ರೂಪಾಯಿನ ವ್ಯತ್ಯಾಸ. ಎಷ್ಟು ಲಕ್ಷ ಮೀಟರ್ ಪೈಪ್ ಹಾಕಿರೋದು ಮಳವಳ್ಳಿ ತಾಲೂಕಿನಲ್ಲಿ. ಮಾತಾಡಕ್ಕೆ ಕರಿತೀರಾ? ಕೆಣಕಿ ಕೆಟ್ಟೋಗ್ಬೇಡ. ಮಳವಳ್ಳಿ ಟೌನ್ನ ಕುಡಿಯೋ ನೀರಿನ ಯೋಜನೆ ಸಿದ್ದರಾಮಯ್ಯ ನೋಡ್ತಾರೆ ಗುದ್ದಾಡ್ತಂದವ್ ನಾನು. ಅಮೃತ ಯೋಜನೆಯಲ್ಲಿ ಕೈ ಬಿಟ್ಟೋಯ್ತು ಅನ್ನೋದಕ್ಕೋಸ್ಕರ ಸಿದ್ದರಾಮಯ್ಯನವ್ರನ್ನ ಕ್ಯಾಬಿನೆಟ್ ಮುಗಿಸಿ ಮನೆಗೆ ಬಂದ ತಕ್ಷಣ ಅರ್ಧ ಗಂಟೆ ಒಳಗೆ ಆ ಯೋಜನೆ ಮಂಜೂರು ತರ್ತಾನು. ನನ್ನ ಯೋಗ್ಯತೆ ಬಗ್ಗೆ ಮಾತಾಡೋದಕ್ಕೆ ನಿಮ್ಗೇನು ಯೋಗ್ಯತೆ ಇದೆ? ಆ ಯೋಜನೆನ ಮಳವಳ್ಳಿಯಿಂದ ಹಾಳು ಮಾಡಿದ್ರಲ್ಲ ನೀವು ಮಾಧ್ಯಮದವರು, ನೀವೇ ತನಿಖೆ ಮಾಡ್ರಿ. ಯಾವ ತನಿಖಾ ಸಂಸ್ಥೆನೂ ಬೇಕಾಗಿಲ್ಲ. ಇಷ್ಟ ಬಂದ ಜಾಗದಲ್ಲಿ ಪೈಪ್ ಹಾಕಿರಿ, ನೋಡ್ತೀರಿ. ಇವತ್ತು ಆ ಯೋಜನೆ ಕಂಪ್ಲೀಟ್ ಆಗ್ದೇನೆ ಪುರಸಭೆಗೆ ಹ್ಯಾಂಡ್ ಓವರ್ ಮಾಡಿರೋ ಸುಳ್ಳ? ಎಷ್ಟು ಮಾತಾಡಬೇಕು ನಾನು? ನಾಟಕ ಆಡ್ಕೊಂಡು ಇಲ್ಲಿ ಬರೀ ಇವತ್ತಿಗೂ ಎಲ್ಲ ಉಳ್ಕೊತಾ ಇರೋದು. ನಾನು ಟೆಂಟ್ ಎಲ್ಲಿದ್ದು ಇವತ್ತು ಟೋರೆಂಟ್ ಹಾಕಿ ಎಲ್ಗೋಯ್ತಿದ್ದೆ ನಾಳಕ್ಕೆ. ಈ ಕ್ಷೇತ್ರದ ಮತದಾರ ಎಲ್ಲಿ ಯಾವ ಜಾಗದಲ್ಲಿ ಭೇಟಿ ಮಾಡಬೇಕು? ಶಾಸಕರ ಕಚೇರಿ ಬಿಟ್ರೆ ಆ ಟೂರಿಂಟ್ ಹಾಕಿಸೋದಲ್ಲ, ಆ ಟೂರಿಂಟ್ ಹಾಕಿಸಿಲ್ಲ. ಹಾಂ ಹೌದು, ನಾನು ಒಬ್ಬನಿಗೆ ಅಲ್ಲ, ಎಲ್ರಿಗೂ ಇದೆ, ನನಗೂ ಇದೆ. ನರೇಂದ್ರ ಬಂಡಿಯ ಅದೇನೇನು ತಂದಿದ್ನ, ಅದೇನೇನು ಕೊಟ್ಟಿದ್ದು ಸರ್ಕಾರ, ನನಗೆ ದಾಖಲೆ ಕೊಡಿ ಅಂತ ಕೇಳು, ಸಿಕ್ಕತ್ತಲ್ಲ. ಚರ್ಚೆ ಯಾಕ್ರಿ ಬೇಕು? ಇಲ್ಲೇ ಸಿಕ್ಕತ್ತಲ್ರಿ. ಚರ್ಚೆ ಮಾಡೋದು ವಾಗ್ಯುದ್ಧ. ನಾನು ಯೋಗ್ಯತೆ ಇರೋರ ಜೊತೆನಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತೀರಿ. ಅದು ಪ್ರಶ್ನೆ ಬೇರೆ. ಆ ಟೈಮ್ ಬರಲಿ, ಯಾವ ಟೈಮ್ಗೆ ಯಾರಿಗೆ ಯೋಗ್ಯತೆಗೆ ತಕ್ಕಂತೆ ಏನು ಉತ್ತರ ಕೊಡ್ತೀನಿ. ಅವಶ್ಯಕತೆ ಇಲ್ಲ ಆದಿ ಬೀದಿನಲ್ಲಿ ಯಾರು ಪ್ರಶ್ನೆ ಮಾಡಿದ್ರೆ ನಾನು ಉತ್ತರ ಕೊಡಬೇಕಾದಂಥ ಅವಶ್ಯಕತೆ ಇಲ್ಲ. ಬರುತ್ತೆ, ಟೈಮ್ ಬರುತ್ತೆ, ಉತ್ತರ ಕೊಡ್ತೀನಿ. ಮಾತಾಡೋದು ಮಾತು ದಾಖಲೆಯಲ್ಲಿರ್ತಕ್ಕಂಥ ಇತಿಹಾಸನ ಅರ್ಥ ಮಾಡ್ಕೊಳ್ಳೋದ ಯೋಗ್ಯತೆ ಇಲ್ಲದಿರೋರು ಮಾತು. ಇಂಥ ಟೀಕೆಗಳಿಗೆ ಆಗಲಿ ಅಂಥ ಮಾತುಗಳಿಗೆ ಉತ್ತರ ಕೊಡೋದು ನಮ್ಮ ಯೋಗ್ಯತೆಗೆ ತಕ್ಕಂಥ. ಕಾಂಗ್ರೆಸ್ ಪಕ್ಷ ಒಂದು ಮಹಾಸಾಗರ. ಕಾಂಗ್ರೆಸ್ನ ಸಾಧನೆ ದೊಡ್ಡ ವಿಚಾರ. ಅರ್ತ್ಕೊಂಡು ಮಾತಾಡ್ತಕ್ಕಂಥ ಯೋಗ್ಯನಿಗೆ ಉತ್ತರ ಕೊಡೋಣ. ಅಯೋಗ್ಯತನ ಪರಮಾವಧಿ ಇರೋರಿಗೆ ನಾನು ಏನಂತ ಮಾತಾಡ್ತಾನೆ? ಏನು ಕೊಡ? ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಮಾತಾಡಿದ್ರು. ಸುಭಾಷ್ ಚಂದ್ರ ಬೋಸ್ ಯಾವ ಪಕ್ಷದಲ್ಲಿದ್ದರು? ಮಹಾತ್ಮ ಗಾಂಧಿ ಯಾವ ಪಕ್ಷದಲ್ಲಿದ್ದರು? ವಲ್ಲಭಾಯ್ ಪಟೇಲ್ ಯಾವ ಪಕ್ಷದಲ್ಲಿದ್ದರು? ಜವಾಹರ್ಲಾಲ್ ನೆಹರು ಯಾವ ಪಕ್ಷದಲ್ಲಿದ್ದರು? ಬಾಬಾ ಸಾಹೇಬ್ ಅಂಬೇಡ್ಕರ್ನ ಮಂತ್ರಿ ಮಾಡೋದು ಯಾವ ಪಕ್ಷ? ಸಂವಿಧಾನ ರಚನಾ ಸಮಿತಿಗೆ ಹೆಸರನ್ನ ಪ್ರಪೋಸ್ ಮಾಡೋದು ಯಾವ ಪಕ್ಷ? ಸುಮ್ಮನೆ ಏನೋ ಮಾತಾಡಿ. BJP ಅವ್ರು ಬರ್ತಾರಷ್ಟೇ, ಅವರು JDSನವ್ರು ಬರ್ತಾರಷ್ಟೇ. ಇತಿಹಾಸ ನಾನು ಬರೆದದ್ದಲ್ಲ, ಇತಿಹಾಸ ನಡೆದದ್ದು. ಇತಿಹಾಸ ದಾಖಲೆ ಇದೆ. ಇತಿಹಾಸನ ಯಾರು ಇವತ್ತು ರೀರೈಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ಪ್ರಯತ್ನ BJP ಅವ್ರು ಮಾಡ್ತಾ ಇದ್ದಾರೆ. ಆದರೆ ಈ ಕೂತ್ಕೊಂಡು ಮಾತಾಡ್ತಾ ಇರ್ತಕ್ಕಂಥ ಈ ವಿವೇಚನೆ ಇಲ್ಲ. ತಳ ಬುಡ ಇಲ್ಲದೆ ಇರ್ತಕ್ಕಂಥ, ಕುಲ ನೆಲ ಇಲ್ಲದೆ ಇರ್ತಕ್ಕಂಥ ವಿಚಾರಗಳಿಗೆಲ್ಲ ಉತ್ತರ ಕೊಡಬೇಕಾಗಿಲ್ಲ. ಸೂಚ್ಯವಾಗಿ ಮಾತಾಡ್ತೀನಿ. ವಿಧಾನಸಭೆಯಲ್ಲಿ ನನಗೆ ನೆಲೆ ಇಲ್ಲ ಅಂತ ಹೇಳ್ಕೊಳ್ತಕ್ಕಂಥ ಅವಮಾನಕರವಾದಂಥ ವಿಚಾರನ ಈ ಕ್ಷೇತ್ರಕ್ಕೆ ಅವಮಾನ ಮಾಡಿದಂಥವ್ರನ್ನ ಉತ್ತರ ಕೊಡು ಅಂತ ಹೇಳ್ತಾರೆ. ವಿಧಾನಸಭೆಯಲ್ಲಿ ತನ್ನ ಅಸಹಾಯಕತೆಯನ್ನು ಬಾಯ್ಬಡ್ಕೊಂಡಂಥ ವ್ಯಕ್ತಿಗೆ ನಾನು ಉತ್ತರ ಕೊಡ್ಬೇಕು. ಬೆಂಗಳೂರಲ್ಲಿ ಅರಮನೆ ಇದೆ, ಮಳವಳ್ಳಿಲಿ ಮನೆ ಇಲ್ಲ. ಒಂದಲ್ಲ, ಬೆಂಗಳೂರು ಮನೆ ಇರೋದು ಒಂದು 30-40 ಸೈಟ್ ಬೇಕಾದ್ರೆ ಆಶ್ರಯ ಸಮಿತಿಗೆ ಅರ್ಜಿ ಹಾಕಿದ್ರೆ ನಾವೇ ಕೊಡ್ತಿದ್ವಲ್ಲ. ಈಗ ಯಾವ್ದಾದ್ರು ಪಂಚಾಯತ್ ಇರ್ಬೇಕಾದ್ರೆ ನಮ್ಮ ಆಡಳಿತ ಪಂಚಾಯತಿಲಿ ಅರ್ಜಿ ಹಾಕಿದ್ರೆ ನೋಡೋಣ, ಬಡವ ಅನ್ನೋದಿದ್ರೆ ಕೊಡಿಸ್ಬಿಡೋಣ. BPL ಕಾರ್ಡ್ ಹಾಕ್ಕೊಂಡು ಅರ್ಜಿ ಹಾಕಿದ್ರೆ ಏನೋ ನೋಡೋಣ, ಆಯ್ಕೆ ಮಾಡ್ಸೋಣ. ಈ ಅವಮಾನನ ನಮ್ಮ ತಾಲೂಕಿಗೆ ಮಾಡೋದು, ಈ ಕ್ಷೇತ್ರಕ್ಕೆ ಮಾಡೋದು ಜನ ಬರೀತಾರೆ ಅಂತ ತಿಳ್ಕೊಂಡಿದ್ರೆ ದಡ್ತನ. ಬಡವ ನಾನು ಅಂತ ಹೇಳ್ಬಿಟ್ಟು ಕೋಟ್ಯಾಂತರ ರೂಪಾಯಿ ಮನೆಯಲ್ಲ ಚುನಾವಣೆ ಗೆದ್ದ 6 ತಿಂಗಳೊಳಗೆ ಮಾಡ್ಕೊಂಡವ್ರು ಯಾರು ಜನ ಕೊಟ್ಟಿದ್ದಾರೆ. ಸುಮ್ಮನೆ ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡೋದು, ಇನ್ನೊಬ್ಬರ ಬಗ್ಗೆ ಮಾತಾಡೋದು ಅವಶ್ಯಕತೆ ಇಲ್ಲ. ನಿನ್ನ ಸಾಧನೆ ಜೊತೆ ಮಾತಾಡಪ್ಪ, ನಾನು ಸಂತೋಷ. ಪೈಪೋಟಿ ಮಾಡೋಣ ಸಾಧನೆ ವಿಚಾರದಲ್ಲಿ, ಸೇವೆ ವಿಚಾರದಲ್ಲಿ ಮಾತಾಡೋಣ. ಟೀಕೆ ವಿಚಾರದಲ್ಲಿ ನಿನ್ನ ವೈಯಕ್ತಿಕ ನನಗೆ ಬೇಡ, ನನ್ನ ವೈಯಕ್ತಿಕ ನಿನಗೆ ಬೇಡ. ಅವಶ್ಯಕತೆ ಇಲ್ಲ. ನಮ್ಮ ಜನನ ಯಾಕೆ ದಿಗ್ಗಡಿಸ್ಬೇಕು? ನಾಗಮಂಗಲ ಶಾಸಕರು